ಓ ಸೊಕ್ಕಬಾಯಿ ಅಕ್ಕಾರ ಏನಾಗಿತ್ರಿ ಕಟ್ಮುಟ್ಟಿದ್ರಲ್ರಿ? ಅಯ್ಯೋ ಏನಿಲ್ಲ ಬಿಡ್ರಿ ಡಾಕ್ಟ್ರ, 2 ದಿನದ ಹೊತ್ತಾತು, ಒಂದಿಟ್ಟು ವಾಂತಿ ಆಗಕತ್ತತಿ. ಇವರು ಪಿಸಿ ಪಿಸಿ ಕರ್ಕೊಂಬಂದ್ರು ನೋಡು. ಏ ಹಂಗೆಲ್ಲ ನೆಗ್ಲೆಕ್ಟ್ ಮಾಡಬಾರ್ದು. ಮತ್ತು ಏನಾರ ಚೆಕ್ ಪಕ್ ಮಾಡ್ಕೊಂಡ್ರೇನ? ಡಾಕ್ಟ್ರೇ, ನೀವು ನಗಚಟಿಗೆ ಮಾಡ್ತೀರೇನ? ನಂದು ಮಕ್ಳು ಮಾಡ್ಕೊಳೋ ವಯಸ್ಸನ್ರಿ. 46 ವಯಸ್ಸು ನೀಡ್ತಾವ ನನಗೆ. ನಮ್ಮ ಮಕ್ಕಳ ಅಕ್ಕವ ಏನು ಹೇಳ್ತೀರಿ ಬಿಡ್ರಿ. ಏ ನೀವಿನ್ನೂ ಯಾಕೆ ಕಾಲ್ದಾಗದ್ರಿ? 60 ವರ್ಷದಾರ 50 ವರ್ಷದಾರ ಮುದುಕ್ರೆಲ್ಲ ಮಕ್ಳು ಮಾಡ್ಕೊತಾರಂತ. ಅವರಿಗೆಲ್ಲ ಮಕ್ಳಿಗ್ಯಾವು, ನಿಮಗೆ ಏನು ಹಂತಮಾಯ ವಯಸ್ಸಿಗೆ ಅವನ? ಅಯ್ಯೋ ಅದೇನೈತೆ, ಏಟ್ ಸುಳ್ಳು ಇರ್ತತಿ ಏಟ್ ಕರೆ ಇರ್ತತಿ ಬಿಡ್ರಿ. ಏನಪ್ಪಿತ್ತ ಆದಂಗೆ ಐತಿ. ಇವ್ರು ನಮ್ಮ ಸರ್ ಹೇಳಿದ್ರೆ ಇಲ್ಲ ನಡಿ ಹೋಗು ಅಂತ ಕರ್ಕೊಂಬಂದಾತ ನೋಡ್ರಿ ಹೊಂಡಿಸ್ಕೊಂಡು. ನೀರು ಹಣಿಸ್ಕೊಂಡು ಎಷ್ಟು ದಿನ ಆಯ್ತು ನೀವು? ಅಯ್ಯೋ ನಿಟ್ಪುಟ್ಟಕ್ಕೆ ಬರಂಗಿಲ್ಲ, ವಯಸ್ಸಾಗೈತಲ್ಲ ಈಗ. ನಿಟ್ಪುಟ್ಟಕ್ಕೆ ಬರಂಗಿಲ್ಲ ಬಿಡಯಪ್ಪ. 2 ತಿಂಗಳಿಗೊಮ್ಮೆ ಬರ್ತೈತಿ, ಒಂದೊಂದು ಸತಿ ತಿಂಗಳದಾಗ 2 ಸಲ ಆಗುತ್ತೆ, ಹಿಂಗತಿ ಆಗುತ್ತೆ. ಈಗ ಅಂಕರು 2 ತಿಂಗಳು ಆಯ್ತು ನೋಡು. ಹ್ಞೂ ಏ ಸರ ಖುಷಿ ವಿಚಾರ ರೀ, ಪೇಡೆ ತಂದು ಕೊಡ್ರಿ 1 ಕಿಲೋ. ಸೊಕ್ಕಬಾಯಿ ಅಕ್ಕಾರ ತಾಯಿ ಹಾಕತ್ತಾರ. ಆಶೆ ಹೇಳಕತ್ತೀರೇನ್ರಿ ಡಾಕ್ಟ್ರ್ ನೀವು? ಇಲ್ರಿ ಕರೆನೇ ಹೇಳಕತ್ತೀನಿ ನೋಡ್ರಿ. ಹಿಂಗೆಲ್ಲ ಮಿರಾಕಲ್ ಹಾಕವು, ಏನಾಗಂಗಿಲ್ಲ. ಆದ್ರೆ ವಯಸ್ಸಾಗೈತಲ್ಲ, ಒಂದೀಟು ನೀವು ಜಾಕಿದಿಂದ ಇರ್ಬೇಕು. ಟೈಮ್ ಟು ಟ್ಯಾಬ್ಲೆಟ್ ತೊಗೊರಿ, ಊಟ ಮಾತ್ರ ಚಂದ ಮಾಡ್ಬೇಕು. ನನಗೆ ಯಾಕೆ ನೀವು ನಗಚಾಟಿಕೆ ಮಾಡ್ತೀರಂತ ಅನ್ಸಕತ್ತತ್ ಬಿಡ್ರಿ. ಇಲ್ಲ ಕರೆ ಅಂದ್ರೆ ರೀ ಸರ್, ನಾ ಸುಳ್ಳು ಹೇಳವಲ್ಲೆ, ಕರೆ ಅಂದ್ರೆ ಇನ್ನು ರೆಸ್ಟ್ ತೊಗೋಬೇಕು ನೋಡು. ಅಡ್ಡಾಟ ಎಲ್ಲ ಕಡಿಮೆ ಮಾಡ್ಬೇಕು. ಸರ ಸ್ವಲ್ಪ ಬರ್ತೀರಾ? ನಿಮ್ಮ ಕೂಡ ಮಾತಾಡ್ಬೇಕು. ಹ್ಞೂ ರೀ ಸಾಕು ಕರೆ ಅಂದ್ರೆ ನಂಗೆ ಭಾಳ ಖುಷಿ ಆಯ್ತು. ನನಗಿನ್ನೂ ನಂಬಕ್ಕಾಗವಲ್ರಿ. ಅಲ್ಲ ಹೆಂಗೆ ಸಾಧ್ಯ ಅಂತ, ಇಷ್ಟು ವಯಸ್ಸಿಗೆ ನನಗೆ? ಟಿ ವಿಗೆಲ್ಲ ನೋಡ್ತೀರಿಲ್ಲ? 50 ವರ್ಷದ ಮುದುಕರು 60 ವರ್ಷದ ಮುದುಕರು ಎಲ್ಲ ಹಡಿತಾರೆ. ಅಂತೇಳಿ ಡಾಕ್ಟರ್ ಅದಕ್ಕೆ ಕರೆದಾರ, ಹೋಗಿ ಬರ್ತಾನಂತ. ಸರ ನನಗೆ ಅಸಹ್ಯ ಆಕತಿ ಇಷ್ಟು ವಯಸ್ಸಾದ್ಮೇಲೆ. ನನಗೆ ಅಸಹ್ಯ ಆಗತ್ತೆ ರೀ. ಅಲ್ಲ ಮುದುಕ ಮುದುಕಿ ಆಗ್ಯಾವು, ಈ ವಯಸ್ಸಿನಾಗ ಮಕ್ಕಳು ಬೇಕಾಯ್ಯಕ್ಕ ಅಂತೇಳಿ ಮಂದಿ ಅನ್ನಂಗಿಲ್ಲ. ಮಂದಿ ತೊಗೊಂಡು ಏನು ಮಾಡ್ತೀರಿ? ತಡಿ ಡಾಕ್ಟ್ರ್ ಯಾಕೆ ಕರೆದಾರು, ಒಂದಿಟ್ಟು ಹೋಗಿ ಬರ್ತೀನಿ, ಹಿಂದೆಗಡೆ ಮಾತಾಡೋಣಂತ ಮಂದಿದು ಮಕ್ಕಳದು. ಡಾಕ್ಟ್ರ ಮತ್ತೇನಾರ ಪ್ರಾಬ್ಲಮ್ ಐತೇನ್ರಿ ನಮ್ಮ ಮಿಸಸ್ಗೆ? ಏ ಸೊಕ್ಕಬಾಯಿ ಏನು ಪ್ರಾಬ್ಲಮ್ ಇಲ್ಲ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಆದ್ರೆ ನೋಡ್ರಿ, ಈಗ ಅವ್ರಿಗೆ ವಯಸ್ಸಾಗೈತಲ್ಲ, ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡಿಸ್ಬೇಕು. ಮನಸ್ಸಿಗೆ ಒಂಥರ ಇದನ್ನು ನೋವು ತರುವಂಥ ವಿಷಯಗಳನ್ನೆಲ್ಲ ಹೇಳಬಾರ್ದು. ಈಗ ಅವ್ರಿಗೆ 46 ವಯಸ್ಸು, ಮತ್ತು ಅವ್ರದ್ದು ಗರ್ಭಕೋಶ ತುಂಬ ವೀಕ್ ಆಗಿರ್ತತಿ. ಆಮೇಲೆ ಮೈಂಡೂ ವೀಕ್ ಇರ್ತತಿ. ಅದಕ್ಕೆ ಅವ್ರಿಗೆ ಯಾವುದೇ ಥರದಂಥದ್ದು ಇವು ಮನಸ್ಸಿಗೆ ಪರಿಣಾಮ ಬೀರುವಂಥ ವಿಷಯ ನೀವು ಹೇಳಕ್ಕೆ ಹೋಗಬೇಡ್ರಿ. ಮತ್ತು ವಿಟ್ಯಾಮಿನ್ B12 ಕೊಡ್ರಿ, ವಿಟ್ಯಾಮಿನ್ C ಟ್ಯಾಬ್ಲೆಟ್ ಒಟ್ಟು ಮಿಸ್ ಮಾಡುವಂಗಿಲ್ಲ. ಹಾಲಾಗಿ ಹಾಕ್ಕೊಂಡು ಕುಡಿಯೋಂಥ ಒಂದು ಪೌಡ್ರ್ ಕೊಡ್ತೀನಿ, ಅದನ್ನು ಕೊಡ್ರಿ. ಸರಿ ರೀ. ಈ ಮಗು ಆಗೋದ್ರಿಂದ ನಮ್ಮ ಮಿಸಸ್ಗೇನು ತೊಂದರೆ ಇಲ್ಲ ಹೌದಿಲ್ಲ ರೀ? ತೊಂದರೆ ಇದ್ದೇ ಇರ್ತೈತೆ ರೀ, ಇಲ್ಲ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ಈಗ 46 ವಯಸ್ಸು, BP ಶುಗರ್ ಬರುವಂಥ ವಯಸ್ಸು. ಅದಕ್ಕೆ ಎಲ್ಲ ತೊಂದರೆ ಐತಿ. ಇರಲಿ, ನಾ ಎಲ್ಲ ಟ್ರೀಟ್ಮೆಂಟ್ ಕೊಡ್ತೇನಂತ. ಮತ್ತು ಈ ಡಿಲಿವರಿ ಟೈಮ್ನಾಗ ನಾರ್ಮಲ್ ಡಿಲಿವರಿ ಬೇಕು ಅಂತೇಳಿ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕೆ ಹೇಳು, ಅವ್ರಿಗೆ ಶಕ್ತಿ ಇರೋಂಗಿಲ್ಲ ದೇಹದಾಗ. ಅದಕ್ಕೆ ಸಿಸರಿನ್ ಮಾಡಿ ತೆಗಿತೀನಿ. ಆಮೇಲೆ ಹೊತ್ತಳೆ ಸರಿಯಾಗಿ ಮೊದಲೇ ಊಟ ಮಾಡಬೇಕು. ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಇರ್ಬೇಕು ನೋಡ್ರಿ. ನೀವು ಸರಿಯಾಗಿ ನೋಡ್ಕೋಬೇಕು ಅಷ್ಟೇ. ಆದಷ್ಟು ಬೆಡ್ ರೆಸ್ಟ್ನಾಗ ಇರಲಿ. ಈ ಥರ ಕೇಸ್ ರೇರ್ ರೀ. ಇಷ್ಟು ವಯಸ್ಸಿನಾಗ ಮಗು ಆಗೋದು ಭಾಳ ಕಷ್ಟ ಐತಿ. ಅದೇನೋ ನಿಮ್ದು ಲಕ್ ನೋಡ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮತ್ತು ಇಂಥ ವಯಸ್ಸಿನಾಗ ನನ್ನ ಮಕ್ಳು ಹಾಕೋತಾವು, ಅಯ್ಯೋ ಮಂದಿ ಏನಂದಾರ, ಮಕ್ಳು ಏನಂದಾರ, ಅವ್ರು ಏನಂದಾರ, ಇವ್ರು ಏನಂದಾರ ಅಂತ ತಲೆ ಕೆಡಿಸ್ಕೋಬೇಡ್ರಿ. ಮೊದ್ಲೇಕ ನೀವು ಸ್ಟ್ರಾಂಗ್ ಆದ್ರಿ ಅಂದ್ರೆ ನಿಮ್ಮ ಹೆಂಡತಿನ ಸ್ಟ್ರಾಂಗ್ ಮಾಡಕ್ಕೆ ಬರ್ತೈತಿ. ಯಾಕಂದ್ರೆ ಮಂದಿ ಇರ್ತಿರ್ತಾರ, ಈ ವಯಸ್ಸಿನಾಗ ಬೇಕಾಗಿತ್ತ ಈ ಮುದುಕ ಮುದುಕಿಗೆ ಅಂತೇಳಿ ಅಂತಾರೆ. ಅದಕ್ಕೆ ನೀವು ಸ್ಟ್ರಾಂಗ್ ಆಗಿರಕ್ಕೆ ಕಲೀರಿ. ಆಯ್ತು ರೀ ಸರ್. ಅದನ್ನು ಬಿಟ್ಟರೆ ಮತ್ತೇನು ತೊಂದರೆ ಅಂತೇನಿಲ್ಲ, ಆದ್ರೆ ಹುಷಾರಾಗಿ ನೋಡ್ಕೊರಿ. ಸರಿ ರೀ. ಈಗ ಮನೆಗೆ ಕರ್ಕೊಂಡು ಹೋಗ್ಬೋದಲ್ರಿ? ವಾಂತಿ ಬೇರೆ ಆಗೈತೆ ಅಂತ ಹೇಳ್ತೀರಿ, ಬೇಡ. ಇದನ್ನು ಒಂದು ಗ್ಲುಕೋಸ್ ಬಾಟ್ಲಿ ಹಾಕಿಬಿಡ್ತೀನಿ, ಹಿಂದೆಗಡೆ ಅದು ಬಾಟ್ಲಿ ಆಗಿಂದ ಕರ್ಕೊಂಡು ಹೋಗ್ಬಿಡ್ರಿ. ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಹಾಕಿರ್ತಾವೆ. ಹುಷಾರಾಗಿ ನೋಡ್ಕೋಬೇಕು. ಡಾಕ್ಟ್ರ್ ಯಾಕೆ ಪದೇ ಪದೇ ಹಿಂಗತಿ ಹೇಳಕತ್ತಾರ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಸಕ್ಕುಬಾಯಿ ಅವ್ರಿಗೆ 46 ವಯಸ್ಸಾಗೈತಿ. ಈಗ ರಿಸ್ಕ್ ಐತಿ. ಅದಕ್ಕೆ ನಾ ಹೇಳಾಕತ್ತೀನಿ. ಹೆಲ್ದಿ ಆಗಿದ್ರೆ ಮುಗಿದೋತು.
ಆದ್ರೆ ನಮ್ಮ ಹುಷಾರೊಳಗೆ ನಾವಿರ್ಬೇಕಷ್ಟೇ. ಸರಿ ಆಯ್ತು ರೀ. ಮಂತ್ಲಿ ಚೆಕಪ್ಪಿಗೆ ಬರ್ಬೇಕು. ಒಂದು ಸ್ವಲ್ಪ ಏನಾರು ಹೆಚ್ಚು ಕಡಿಮೆ ಆತಂದ್ರೆ ಬಂದು ತೋರಿಸ್ಬೇಕು ನೀವು. ಆಯ್ತು ತಗೋರಿ. ಯವ್ವ ಅಕ್ಕ, ನಾವು ಮೊದ್ಲೇಕ ಫೋನ್ ಹಚ್ಚಿ ಬೇಸ್ ಮಾಡಿದ್ವಿ, ಇಲ್ಲ ಅಂದ್ರೆ ಮನೆ ಮುಂದೆ ಕುಂದ್ರಬೇಕಾಕಿತ್ತು ನೋಡು. ದವಾಖಾನಿಗೆ ಹೋಗಿವಿ ಅಂತೇಳಿ ಮಗ್ಲ ಮನೆಯವ್ರ ಕೈಯಾಗ ಕಿಲಿ ಕೊಟ್ಟು ಹೋಗ್ಯಾರ. ದವಾಖಾನಿಗೆ ಎದಕ್ಕೆ ಹೋಗಿದ್ದವು? 2 ವಯಸ್ಸಾಗೈತೆ, BP ಶುಗರ್. ತೋರಿಸ್ಕೊಂಬರಕ್ಕೆ ಹೋಗಿದ್ದಾವ ಬಿಡು. ಇವ ಯಕ್ಕ ಒಂದಿಟ್ಟು ನೋಡಿಲ್ಲ ಹೊಳೆ. ಅಯ್ಯೋ ಇದೇನಿವ ಮನಿ ತಿಪ್ಪಿಗಿತಿ ನೋಡ, ಇಷ್ಟೆಲ್ಲ ಮಾತಾಡ್ತಾಳ. ತೀರ ಮನಿ ಹಿಂಗ ಇಟ್ಕೊಳದ. ನಾವಿಬ್ರು ಅದೀವಲ್ವಾ ಮನ್ಯಾಗ ಕೆಲಸ ಮಾಡಕ್ಕೆ. ಅದಕ್ಕೆ ಬಿಟ್ಟು ಹೋಗ್ಯಾಳ. ಇವ ಇಲ್ಲಿ ನೋಡು, ಒಂದು ಪುಟ್ಟಿ ಅರಿಬಿನ ಹೆಂಗೆ ತುಂಬಿಟ್ಟಾಳ. ಏನ ಈ ಸಕ್ಕುಬೆ ಇದು ಭಾಳ ಆತ. ಕರೆ ಅಂದ್ರೆ ನನಗಂಕರು ಇಷ್ಟನೇ ಇದ್ದಿದ್ದಿಲ್ಲ ಇಲ್ಲಿ ಇರಾಕ. ಏನು ಮಾಡೋದು, ಆಸ್ತಿ ಸಂಬಂಧ ನೋಡಿ ಈಗ ಇರೋದು. ನಾನು ಅದಕ್ಕೆ ಬಾಯಿ ಮುಚ್ಕೊಂಡಿದ್ದೀನಿ. ಈಗ ನಾವೇನಾರು ತುಟು ಪಿಟ್ಟು ಕಣ್ಣಕ್ಕೆ ಹೋಗ್ಲಿ, ಮತ್ತೆ ಅದು ಒಂದು ಹೋಗೊಂಬತ್ತಾಕತೆ ಬ್ಯಾಡ ಅಂತೆ ಸುಮ್ಮನಾದೀನಿ. ಈಗ ನಾವು ಬಿಟ್ಟು ಹೋಗ್ಬಿಟ್ವಿ ಅಂದ್ರೆ ಏನಾಗತ್ತೆ ಗೊತ್ತಾನೆ ಯಾಕ? ಮಂದಿ ಪಾಲಾಗತ್ತೆ ನೋಡು ಆಸ್ತಿ. ನೀಲ ಹೋಗಿ ಮಾಡಿ ಹೋಗ್ಬಿಡ್ತಾರ. ಹೌದು, ನೀ ಹೇಳೋದಂಕರು ಕರೆನೇ ಐತಿ. ನಾನು ಅದಕ್ಕೆ ಸುಮ್ಮನೆ ಇರೋದು. ನಾನು ನಿನಗೆ ಅದಕ್ಕೆ ಅಂದೆ ಅಲ್ಲೇ ತಿಂದು ಬರೋಣ ಅಂತೇಳಿ. ಈಗ ನೋಡು, ನಾವೆಲ್ಲ ಮಾಡ್ಕೊಂಡು ತಿನ್ಬೇಕು. ಅಲ್ಲೇ ಒಂದು ಮಸಾಲೆ ದೋಸೆ ತಿಂದು ಬರೋಣ ಅಂದ್ರೆ ನನ್ನ ಮಾತು ನೀ ಹೇಳಿ ಕೇಳ್ತಿ? ಸುಮ್ಮನೆ ರೊಕ್ಕ ಎದಕ್ಕೆ ಖರ್ಚು ಮಾಡೋದು ಅಂತೇಳಿ ನಾನು ಸುಮ್ಮನೆ ಬಿಟ್ಟೆವ. ಈಗ ಏನು ಒಲಿಗೆ ಬೆಂಕಿನ ಹಾಕಿದಂಗಿಲ್ಲ ಇದನ್ನ ಆಕಾರ ನೋಡಿದ್ರೆ. ಸೊಕುಬಾಯ್ಯರ ಅದ್ರಕ್ಕೆ ಬರ್ರಿ. ಸುಮ್ಮನೆ ಇರವ, ಬಂದು 2 ಮುದ್ಕಿ. ಅಕ್ಕ, ಮಾವರ ಬಂದ್ರಿ? ನೀವ್ಯಾವ ಬಂದ್ರವ? ಅಕ್ಕ ನಾವು ಇನ್ನೀಗ ಬಂದೀವಿ ನೋಡ್ರಿ. ಅಕ್ಕ, ಯಾಕೆ ಆರಾಮಿದ್ದಿದ್ದಿಲ್ಲ ನಿಮ್ಗೆ? ನಾವು ಕೆಲಸ ಬಂತಂತೇಳಿ ಹಂಗೆ ಹೋಗ್ಬಿಟ್ವಿ. ಇರ್ಲಿ ಬಿಡ್ರವಾ. ಇನ್ನು ಮ್ಯಾಗಿದ್ದ ನಿಮ್ಮ ಅಕ್ಕನ ಒಂದಿಟ್ಟು ಚಂದ ನೋಡ್ಕೊಳ್ರಿ. ಹ್ಞೂ ರೀ ಮಾವರ. ಅಕ್ಕರಿಗೆ ಏನಾಗೈತೆ ರೀ? ಅದು ನಿಮ್ಮ ಅಕ್ಕ ಹೆಂಗಪ್ಪ ಹೇಳೋದು ಇವ್ರಿಗೆ, ನಿಮ್ಮ ಅಕ್ಕ ತಾಯಿ ಆಗಕತ್ತಾಳ. ಅದಕ್ಕೆ ಆಕಿನ ಚಂದ ನೋಡ್ಕೊರಿ. ಮಾವರ ಏನು ಹೇಳಾಕತ್ತೀರಿ? ನಗಚಾಟಿಕೆ ಮಾಡಕತ್ತಿಲ್ಲ ಹೋದಿಲ್ಲ ಈ ವಯಸ್ಸಿನಾಗ ಮಕ್ಕಳು. ಹೌದ್ರಿ ಮಾವರ, ನಗಚಾಟಿಕೆ ಮಾಡಕ್ಕೆ ಹೋಗ್ಬೇಡ್ರಿ. ಇದ್ರಾಗ ಏನು ನಗಚಾಟಿಕೆ ಮಾಡೋದೈತಿ? ಕರೆನೇ ಹೇಳಕತ್ತಾರ ನಿಮ್ಮ ಮಾವರ. ನಾ ಕರೆ ಅಂದ್ರೆ ತಾಯಿ ಆಗತ್ತೀನಿ. ಒಂದು ಸ್ವಲ್ಪ ಚಂದ ನೋಡ್ಕೊಂತ ಹೇರವಾ. ಆಕಿಗೆ ಏನು ಕೆಲಸ ಮಾಡ್ಬೇಡ ಅಂತ ಹೇರ, ಬೆಡ್ ರೆಸ್ಟ್ ಮಾಡಂತ ಹೇರ. ಸ್ವಲ್ಪ ನಿಮ್ಮ ಅಕ್ಕನ ಚಂದ ನೋಡ್ಕೊರಿ ಅವ. ಆಯ್ತು ರೀ ಮಾವರ. ಸ್ವಲ್ಪ ತಿನ್ನಕ್ಕೆ ಏನಾರು ಮಾಡ್ತೀರಿ ನಮ್ಮ ಪಾಪ ನಿನ್ನೆಯಿಂದ ಸರಿಯಾಗಿ ಊಟನ ಮಾಡಿಲ್ಲ. ಪಾಪ ಅವರಿಗೆ ಹೊಳಮಳ ವಾಂತಿ ಆಗೈತಿ. ಹಿಂಗಾಗಿ ದೇಹದಾಗ ನಿಶಕ್ತಿ ಆದಂಗೆ ಆಗೈತಿ. ಸ್ವಲ್ಪ ಏನಾರು ತಿನ್ನಕ್ಕೆ ಮಾಡ್ರಿ ನಿಮ್ಮ ಅಕ್ಕಗೆ. ಹ್ಞೂ ರೀ ಮಾವರ. ಹಗರ್ಕ ಊರಿಗೆ ಇದೇನ ಯಕ್ಕ, ಈ ವಯಸ್ಸಿನಾಗ ಈ ಮುದುಕಿ ಮಕ್ಕಳ ಕೇಳಾಕ್ನು ಆಗವಲ್ದು, ನಂಬಕ್ನು ಅಸಾಧ್ಯ ಆಗೈತಿ. ಅಯ್ಯೋ ನನಗೂ ಹಂಗಕ್ಕ ಅನ್ಸಕತ್ತೈತಕ್ಕ. ಇವಕ್ಕೇನು ಬಂದಿರ್ಬೇಕು ಇವ ಈ ಇಂಥ ವಯಸ್ಸಿನಾಗ ಆ ಮಕ್ಕಳು ಮಾಡ್ಕೊಳಕತ್ತಾವಲ್ಲ. ಅಲ್ಲ ಇದು ಹೆಂಗೆ ಸಾಧ್ಯ ಅಂತಿನ್ನ ಏನಪ್ಪ ಒಂದು ತಿಳಿಯವಲ್ದು ನನಗೆ. ಹೀಗೂ ಉಂಟೆ ಅನ್ನೋಂಗಾಗೈತಿ. ನನಗಂಕರು ಕರೆ ಅಂದ್ರೆ ನಂಬಕ್ಕಾಗವಲ್ದವ. ನನಗೂ ಹಂಗಾಗೈತಿ. ಅಲ್ಲ, ಆಸ್ತಿ ಸಂಬಂಧ ನಾವು ಇಲ್ಲದೀವಿ, ಇನ್ನು ಮುಂದೆ ನಮ್ಗೆ ಆಸ್ತಿ ಕೊಡ್ತಾರ? ಹೌದು, ಇನ್ನೇನು ಕೊಡ್ತಾರ? ಆಮೇಲೆ ಇಲ್ಲಿದ್ದೂ ಪ್ರಯೋಜನ ಇಲ್ಲ, ಬರೀ ಈಕಿದೆ ಚಕ್ರೆ ಮಾಡೋದಾಗತ್ತೆ. ನಾವು ಮುಗಿದೋತು. ಈಕೆ ಕೈಯಾಗ ಪಾರಾಕಿದ್ದಿಲ್ಲ ನಾವು. ಏನೋ ಒಂದು ಮಾಡ್ತಾರೆ ಬಿಡು, ನಾಟಕ ಮಾಡಿಕೊಂಡು ಹೆಂಗಾರ ಮಾಡಿ ಆಸ್ತಿ ಇಸ್ಕೊಂಡು ಹೋಗ್ಬೇಕಂತ ನಾವು ಅನ್ಕೊಂಡ್ವಿ. ಈಗ ನೋಡಿದ್ರೆ ಹೋಟೆಲ್ ಅದ. ಇನ್ನು ಮುಂದೆ ಏನು ಕೊಡ್ತಾಳೆ ಆಕಿ ನಮಗೆ? ಚಂಬ ಕೊಡೋದು. ಯಾಕ ನಾನು ಅಂಕರು ಇರಂಗಿಲ್ಲವ, ಏನು ಕೊಡಂಗಿಲ್ಲ ಬಿಡಂಗಿಲ್ಲ. ಸುಮ್ಮನೆ ಇವ್ರ ಚಕ್ರಿ ನಾವ್ಯಾಕೆ ಮಾಡ್ಬೇಕು? ಹೌದಿಲ್ಲ? ಏನವ್ರ ನೆಪ ಹೇಳಿ ನಾನಂಕರು ಊರಿಗೆ ಹೋಗ್ಬಿಡ್ತೀನಿ. ನಾನು ಅಷ್ಟೇನಪ್ಪ. ಏನೋ ಒಂದು ಸ್ವಲ್ಪ ಆಸ್ತಿ ಅದು ಸಿಗ್ತದೆ ಅಂತೇಳಿ ನಾನು ಇದ್ದೆ. ನಾನು ಯಾಕೆ ಇರಾಕ್ ಹೋಗ್ಲಿ? ಯಾಕೆ ಈಕಿ ಚಕ್ರಿ ಮಾಡಕ್ಕೆ ನನಗೇನು ತಲೆ ಕೆಟ್ಟತನ? ಅಲ್ಲಕ್ಕ, ಏನಾರ ಒಂದು ಮಾಡಿ ಆಭಾಷಣ ಮಾಡಿಸ್ಬೇಕಂದ್ರೆ ಅದು ಆಗಂಗಿಲ್ಲ. ಯಾಕಂದ್ರೆ ಆಕಿಗೆ ಮೈ ಎಲ್ಲ ಕಣ್ಣದವು. ಏನಾರ ಒಂದು ಮಾಡಿ ಆ ಕೂಸು ಹೋಗೋಂಗೆ ಮಾಡಕ್ಕೂ ಆಗಂಗಿಲ್ಲಕ್ಕ. ಆಕಿಗೆ ಮೈಯೆಲ್ಲ ಕಣ್ಣು ಬೇರಿಕೆ ಭಾಳ ಅದಾಳ ಆಕಿ. ನಾನು ಅದನ್ನ ಅಂತೀನವ, ಸುಮ್ಮನೆ ಇಲ್ಲಿರೋದ ವೇಸ್ಟ್ ಬಿಡ. ನಾನಂಕರು ಹೊಕ್ಕಿನವ. ಸ್ವಾತಿ, ಹೇಳ್ರಿ ಮಾವರ. ನೋಡುವ, ನಿಮ್ಮ ಅಕ್ಕಗ ಒಂದು ಸ್ವಲ್ಪ ಚಂದ ನೋಡ್ಕೊಡ್ರಿ. ಟೈಮ್ ಟು ಟೈಮ್ ಊಟ ಮತ್ತು ಜ್ಯೂಸು ಅದು ಒಂದಿಟ್ಟು ಮಾಡಿಕೊಡ್ರಿ. ಈ ಪರಿಸ್ಥಿತಿ ಒಳಗೆ ಅವರು ಏನೂ ಮಾಡೋಕ್ಕಾಗಂಗಿಲ್ಲ. ಬೆಡ್ ರೆಸ್ಟ್ ಮಾಡಂತ ಹೇಳಿ ಚಂದ ನೋಡ್ಕೊತೀರಲ್ಲ? ಹ್ಞೂ ರೀ ಮಾವರ, ಚಂದಾಗ ನೋಡ್ಕೊತೀವ್ರಿ. ನೋಡ ಹೆಂಗೆ ಹೇಳ್ತಾನ ನಮ್ಮದೋಡೆ. ಇವ್ರು ಚಾಕ್ರಿ ಮಾಡಕ್ಕೆ ಬಂದಿದ್ದೀವಿ ನಾವು. ನನ್ನ ಹೆಂಡತಿ ಚಂದ ನೋಡ್ಕೊರಿ ಅಂತ ಹೇಳ್ತಾನ. ನಮ್ಗೇನು ಹರ್ಕತ್ತಾಗೈತಿ? ಇವ್ನು ಹೆಂಡತಿ ಸತ್ತರ ಸಾಯೊಳಕ ಬದುಕೊಳಕ ನಮ್ಗೆ ಯಾಕೆ ಬೇಕು? ನಾವೇನೋ ಆಸ್ತಿ ಕೊಡ್ತಾರ, ಏನೋ ಇವಕ್ಕೆ ಮಕ್ಕಳಿಲ್ಲ ಅಂತ ನಾವು ಬಂದ್ರೆ ಇವು ಮುದಿ ವಯಸ್ಸಿನಾಗ ಇವು ಮಕ್ಕಳು ಮಾಡ್ಕೊಳಕತ್ತಾವ. ಈಕಿ ಸಕ್ಕುಬಾಯಿ ಮುಂದೆ ನಮ್ದಂಕರು ಆಟ ನಡೆಯಂಗಿಲ್ಲ. ನಾವು ಯಾಕೆ ಈಕಿನ ಕುಂದ್ರಿಸಿ ಮಾಡಿ ಹಾಕ್ಬೇಕು? ನಮಗೇನು ಸಿಗಂಗಿಲ್ಲ ಅಂದ್ರೆ ನಾವಿಲ್ಲಿರುವಂಥದ್ದು ಅವಶ್ಯಕತೆನೂ ಇಲ್ಲ. ನಾನಂಕರು ಮುಂಜಾನೆ ಗಂಟು ಕಟ್ತೀನಿ ನೋಡಿ ಅಕ್ಕ. ನಾನು ಅಷ್ಟೇಪ್ಪ, ನಾನು ಹಾಗೆ ಮಾಡ್ತೀನಿ.